ಗೊಗ್ಗಯ್ಯ 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 ಏನಪ್ಪ ತಮ್ಮ ಗೊಗ್ಗಯ್ಯ ಏನು ನಡೆಸಿಪ್ಪ ಅದು ಅಜ್ಜಾರ್ ಎಲ್ಲ ಹಿಂಗೆ ಮಾಡಿ ಕೆಲಸ ಅಜ್ಜಾರ್ ನೀವೇನು ಕೆಲಸ ಮಾಡ್ತೀರಂತಾನೋ ಯಾರಿಗೆ ಅಲ್ಲ ಪ್ರಭುಗಳಿಗಿನ ಅಜ್ಜಾರ್ ನೀವು ಕೆಲಸ ಏನ್ರಿ ಅಂತ ತಮ್ಮ ನೀನು ಹೊರಗಿಂದ ವ್ಯವಸಾಯ ಮಾಡ್ತೀಯ ನಾನು ನಂದು ವ್ಯವಸಾಯ ಇತ್ತಪ್ಪ ಏನು ವ್ಯವಸಾಯ ನಂದು ಒಳಗಿನ ವ್ಯವಸಾಯ ಮಾಡ್ತೇನೆ ರೀ ಅದೇಂಗ್ರಿ ವ್ಯವಸಾಯ ಅಂದಂತ ಆವಾಗ ಅವ್ನು ಹೇಳಿದಂತ ಏನೊಂದು ತನುವ ತೋಟವ ಮಾಡಿ ನನ್ನ ಈ ಶರೀರನ ತೋಟ ಮನವ ಗುದ್ದಲಿ ಮಾಡಿ ಮನಸ್ಸನ್ನು ಬುದ್ಧಿ ತಗೊಂಡು ಅಗೆದು ಕಳೆದನೆಯ ಭ್ರಾಂತಿ ಎಂಬ ಬೇರೆ ಭ್ರಾಂತಿ ಆ ಭ್ರಾಂತಿಯನ್ನು ಬೇರುಗಳನ್ನೆಲ್ಲ ತೆಗೆದುಕೊಳ್ಳೋದು ಅಂತಃಕರಣ ಎಂಬ ಬಾವಿಯಿಂದ ಸುಷುಮ್ನ ನಾಡಿಯ ಮೂಲಕ ನೀರನ್ನು ಹರಿಸಿ ಅಂತಃಕರಣ ಬಾವಿ ಅಂತ ಹಿಂಗಾಗಿ ಅಂತಃಕರಣ ಉಕ್ತಂದ್ರೆ ಕಣ್ಣ ನೀರು ಬರ್ತಾವೆ ನೋಡಿನ ಅದೊಂದು ಅಂತಃಕರಣ ಭಾಗ ಅದ ನಮ್ಮ ಶರೀರದೊಳಗೆ ಎಲ್ಲದಾವ ಇಲ್ಲಿ ಎಲ್ಲದಾವ ಇಲ್ಲ ಕಣ್ಣ ನೀರು ಬರ್ತಾವೆ ಹುಕ್ ಅಂತೇಳಿ ಅದು ಹೆಂಗೆ ಬರ್ತದಪ್ಪ ಅಂದ್ರೆ ಸುಷುಮ್ನ ನಾಡಿ ಮೂಲಕ ಕಣ್ಣ ನೀರು ಬರ್ತಾವೆ ನಾಡಿ ಹಂಗೆ ಅಂದ್ರೆ ಶರೀರ ಸೂಕ್ಷ್ಮ ನೀರನ್ನು ಹರಿಸಿ ಬಿತ್ತಿ ಬೆಳೆದನಯ್ಯ ಬ್ರಹ್ಮ ಬೀಜವ ಅಂತವ್ ಬ್ರಹ್ಮ ಬೀಜ ಇದೊಂದು ಗೊಪ್ಪ ಹೆಂಗೆ ಸಾಧ್ಯ ಐತೆ ಇಲ್ಲೇ ಅದಾನಲ್ಲಪ್ಪ ಕುಂತ ನೋಡಿ ಇಲ್ಲ ಅಂದ್ರೆ ಉಂಟು ಏನು ಕುಂತ ನೋಡಿದ್ರೆ ಅಲ್ಲಿ ಕೆಳಗೆ ಇಲ್ಲೇ ಅದ ನೋಡ್ದ ಅಂತೇಳಿ ಹೆಂಗೆ ಮಣ್ಣು ಸರಿಸಿದ್ರಂತ ಮಣ್ಣು ಸರಿಸಿದ ಕೂಡ ಅಲ್ಲಿ ಬಂಗಾರದ ಕಳಸ ತೆಗೆದ್ರಿ ಹಿಂಗೆ ತೆಗೆದ್ರು ಹಂಗೆ ಆಗದಂಗೆ ಕಳಸ ಹತ್ತ ಮತ್ತೊಂದಿಟ್ಟು ಅಡ್ಡಿದ್ರೆ ದೊಡ್ಡ ಕಳಸ ಬಂದ್ಬಿಡ್ತಾರೆ ಅವಾಗ ಅವ್ರು ಇವ್ರು ಕೂಡ ಎಲ್ಲ ಅಟ್ರು ಆ ಬೆಳ್ಳಿಗಾವಿ ಮಂದಿ ಕುಡಿದ್ರು ಅದನ್ನೆಲ್ಲ ಅಡ್ಡಿದ್ರು ಪೂರ ಗುಡಿ ಸಿಗ್ತದೆ ಒಂದು ಗುಡಿಯಲ್ಲಿ ಕಲ್ಲಿನ ಗುಡಿ ತೆಗೆದ್ರು ಬಾಗಿಲು ಹಾಕಿದಂಗೆ ಐತಿ ಬಾಗ ತೆಗಿದ್ರು ಯಾರು ಇದಿಲ್ಲ ಈ ಮಾಯಾನ ಗೆದ್ದ ಆಗನೂ ಬಂದಿದ್ರು ಅಲ್ಲಂ ಪ್ರಭುಗಳು ಗುರುಕುಲದಿಂದ ಆಗತಾನ ಬಂದಿದ್ರು ಇನ್ನೂ ಎಲ್ಲ ಸಿದ್ಧಿ ಪಡೆದಿದ್ದಿಲ್ಲ ಅವ್ರು ಇನ್ನೂ ಸಿದ್ಧಿ ಬಂದಿದ್ದಿಲ್ಲ ಅಟ್ರೊಳಗೆ ಇಂಥ ಜ್ಞಾನಿ ಇದ್ರು ಅವ್ರು ಎದಕ್ಕೆ ಹೋಗಿದ್ರು ಅಲ್ಲಂ ಪ್ರಭುಗಳದ್ದು ವಿಶೇಷ ಹೇಳ್ತಾರೆ ಭಾಳ ಮಜಾ ಗುರುಗಳಿದ್ರು ಅವ್ರು ಗುರುಗಳು ಏನು ಮಾಡಿದ್ರು ಗೊತ್ತಾನೆ ಈ ಅಂದ್ರೆ ಒಂದೊಂದು ಕಡೆ ಒಂದೊಂದು ಪುರಾಣದ ಒಂದೊಂದು ವಿಚಾರಗಳು ಬರ್ತಾವೆ ಹೆಂಗಂದ್ರೆ ಮಾಯಾನ್ ಗೆಲ್ಲೋದು ಅದು ಸುಲಭಿಲ್ಲ ಮಾಯಾನ್ ಗೆಲ್ಲೋದು ಅದು ಸುಲಭ ಗುರು ಮಾತು ಕೇಳೋದು ಅದು ಸುಲಭನಲ್ಲ ಗುರುಗಳ ಮಾತು ಕೇಳೋದು ಅದು ಸುಲಭೇನಲ್ಲ ಭಾಳ ಕಠಿಣ ಈರಾಗಿತ್ತು ಅಂದ್ರೆ ದಾರ್ಯ ಹೊಂಟಿದ್ರು ಗುರುಗಳು ಎಲ್ಲಡಿಗೆ ಹಾಕೊಳಕತ್ತಿದ್ರು ಸುಣ್ಣ ಬೇಕಾಗಿತ್ತು ಅವ್ರಿಗೆ ಸುಣ್ಣ ಬೇಕಾಗಿತ್ತು ಸುಣ್ಣ ಅಂದ್ಕೂಡೆ ಅಲ್ಲಿ ಒಂದು ಮುದಿ ಕೂತಿತ್ತು ಹೋಗಲ್ಲಿ ಸುಣ್ಣ ಸುಮ್ಮಂದ್ರು ಸುಣ್ಣ ಕಲಿಗಿತ್ತು ಅವ್ರ ಕಡೆ ಡಬ್ಬೆ ಸುಣ್ಣಿಲ್ಲ ಸುಣ್ಣ ಇಸ್ಕೊಂಬಂದ್ರು ಸುಣ್ಣ ಇಸ್ಕೊಂಬಕ್ಕೆ ಹೋದ್ರೆ ತಮ್ಮ ಯಬ್ಬ ಒಂದು ಸುಣ್ಣ ನಮ್ಮ ಗುರುಗಳಿಗೆ ಅಂದರು ಇದು ಬಂಗಾರದ ಕುಡುಕಿದೈತಿ ಡಬ್ಬಿ ಬಂಗಾರ ಡಬ್ಬೆ ಸುಣ್ಣ ಇಟ್ಕೊಂಡಿರ್ತೇನೆ ನಾನು ಇದನ್ನು ಕೊಡಬೇಕಾದ್ರೆ ಯಾರ ಕಡೆ ಒತ್ತಿ ಇಟ್ಕೊಂಡೆ ಕೊಡಕ್ಕೆ ಹಂಗೆ ಕೊಡ್ಲಿಕ್ಕೆ ಬರೋಂಗಿಲ್ಲ ಬಂಗಾರ ಡಬ್ಬೆ ಇದೆ ಯಾರು ತೊಗೊಂಡು ಹೋದ್ರೆ ಏನು ಮಾಡೋದು ನಾವು ಒತ್ತಿ ಇಟ್ಕೊಂಡೆ ಕೊಡಕ್ಕೆ ಅಂದ್ಕೂಳೆ ಗುರುಗಳ ಹತ್ರಕ್ಕೆ ಬಂದ ಗುರುಗಳ ಹಾಕಿ ಹಂಗೆ ಕೊಡೋದ್ರಿ ಏನು ಒತ್ತಿ ಇಟ್ಕೊಂಡ್ರೆ ಕೊಡ್ತಾರಂತ ಹೌದಾ ಅಷ್ಟೇ ಹೋದಲ್ಲ ಬಡ ಗುರುಗಳು ಹೋದ್ರು ಇವನು ಒತ್ತಿ ಇಟ್ಕೋ ಸುಣ್ಣ ಅಂದರು ಸುಣ್ಣ ಡಬ್ಬಿ ಇಸ್ಕೊಂಡ್ರು ಅವನು ಒತ್ತಿ ಇಟ್ಟು ಬಂದ್ಬಿಟ್ರು ಯಾರನ್ನ ಅಲ್ಲಂ ಪ್ರಭುಗಳನ್ನ ನೀನು ಒತ್ತಿ ಅಂದ್ರೆ ಅಷ್ಟೇ ಆದ್ರೆ ಅಲ್ಲಿ ಪರೀಕ್ಷೆ ನಡೆದಿತ್ತು ಅವ್ರು ಅಲ್ಲಂ ನಿಜವಾದಂದ್ರೆ ಆಕೇನು ನೃತ್ಯ ಆಡ್ತಿದ್ಲು ಮಾಯಾದೇವಿ ಭಾಳ ಚಂದ ರಾಜ ಮಹಾರಾಜರೆಲ್ಲ ಆಕಿನ ಕಡೆ ಬರ್ತಿದ್ರು ಆಕಿನ ಮದುವೆ ಆಗ್ಬೇಕಂತ ಬರ್ತಿದ್ರು ಆದ್ರೆ ಅಕ್ಕಿ ಮನಸ್ಸು ಇವನ ಮೇಲೆ ಅಲ್ಲಂ ಪ್ರಭುಗಳ ಮೇಲೆ ಅವನಂದ್ರು ಇದಕ್ಕೆಲ್ಲ ಮಾಡವು ನಂಗಲ್ಲ ನನ್ನ ಎದಕ್ಕೆ ಬಂದೆ ನಾ ಇಲ್ಲೇ ಗುರುಗಳು ಒತ್ತಿಟ್ಟಾರ ನಾನು ಅಷ್ಟ ನಾ ಗುರುಗಳು ಹೇಳ್ದಂಗೆ ಈ ಕೆಲಸ ಮಾಡ್ಲಿಕ್ಕೆ ನೀನು ಆಳು ಅಷ್ಟನ ಆದ್ರೆ ನಾನು ನೀನು ಮದುವೆ ಆಗು ನಿನ್ನ ಜೋಡಿ ಇರು ಅದು ಅಂಥ ಸುರಸುಂದರಿಕೆ ನೀನು ವಿಚಿತ್ರ ಆಕಿನ ನೋಡೋ ಸಲುವಾಗಿ ರಾಜ ಮಹಾರಾಜರು ಆಕೆ ಬೆಳಗ್ಗೆ ಬರೋದು ಮಧುಕೇಶ್ವರನ ಗುಡಿ ಬರೋಕೆ ಬೆಳಿಗ್ಗೆ ಬರ್ತಿದ್ಲು ಆಕೆ ಬರಬೇಕಾದ್ರೆ ಮೀನಿ ಒಳಗೆ ಬರೋದು ಆ ಮೀನಿ ಒಳಗೆ ಸಹಿತ ಒಂದು ಪರದೆ ಇರ್ತಿತ್ತು ತಳ್ಳನ್ನು ಪರದೆ ಒಳಗೆ ಅಟ್ಟ ಮಕ ಕಾಣೋದು ಆಕಿ ನೋಡಿ ಅಲ್ಲಲ್ಲ ಏನು ಚಂದ ಇದ್ದಾಳೆ ಬರೀ ಪರ್ದೆದೊಳಗೆ ಮಕ ನೋಡೋದಕ್ಕಿನ ಸುತ್ತಮುತ್ತ ಸೈನಿಕರ ಆಕಿ ದರ್ಶನ ಯುವಕರಂತೂ ಬಿದ್ದು ಸಾಯ್ತಿದ್ರೆ ಆಕಿ ನೋಡಿ ಅಂಥ ಹೆಣ್ಮಗ
ಆಕೆ ಬಂದು ಮಧುಕೇಶ್ವರ ಮುಂದೆ ಬಂದು ಡ್ಯಾನ್ಸ್ ಮಾಡೋ ಅದಕ್ಕೆ ಲಕ್ಷಾಂತರ ಮಂದಿ ಕೊಡ್ಬೇಕು. ಆಕೆ ನೋಡಿ ಮತ್ತು ಆಕೆ ಬೆಟ್ಟ ಆಗ್ಬೇಕಾರೆ ಈಗ ಮೋದಿ ನೋಡಿದೆ ಸರಳದಾನ ಸರಳ ಅದ. ಕೆಲವ್ರು ನೋಡೋಕೆ ಕಠಿಣ ಅದ. ರಾಜ ಮಹಾರಾಜರು ನೋಡಿ ಬರೀ ಮೈಸೂರು ರಾಜರು ನೋಡ್ಲಿಕ್ಕೆ ಆಗೋದು ಕಠಿಣ ಅದ. ಇವತ್ತಿನ ಸುಲಭದ ಬಿಡು, ಮೊಬೈಲ್ದಾಗ ನೋಡಿ ಖುಷಿ ಪಡ್ತೇವೆ. ಆದ್ರೆ ಆಗಿನ ಕಾಲ ಹಂಗಿಲ್ಲ. ಹಂಗೆ ಆಕೆ ನೋಡಾಕನ ಅಷ್ಟು ಜನ ಕೊಡ್ತಿತ್ತು. ಅಂತಾಕಿ ನನ್ನ ಸಲುವಾಗಿ ಬಿದ್ದು ಸಾಯ್ತಾರೆ. ಆಕೆ ಬರೀ ಕೈ ನೋಡಿದ್ರೆ ಅಯ್ಯೋ ಏನು ಕೈ ಐತಿ ಹೋಗಿದ್ದು ಬರೀ ಆಕೆ ಬರೀ ಕೈ ಹಿಂಗೆ ಮಾಡಿದ್ರೆ ಅಯ್ಯೋ ಎಷ್ಟು ಚಂದ ಕೈ ಐತಿ, ಬಟ್ ಎಷ್ಟು ಚಂದ ಊರು ಹಂಗೆ ಅಂತಿದ್ರು ಆಗಿನ ಕಾಲ. ಆಗಿನ ಅದನ್ನು ನೋಡಾಕಂದ್ರೆ ಜನ ಬರ್ತಿತ್ತು. ಈಕೆ ನಾನು ನಿನ್ನ ಮನಸ್ಸಾಗ ಮದುವೆ ಆಗ್ತೀನಿ ಅಂದ್ರೆ ನಮ್ಮ ಗುರುಗಳು ಬರೋಬ್ಬರಿ ಒಂದು ವರ್ಷ ಆಗಿತ್ತು. ಸುಮ್ಮನೆ ಕೊಟ್ಟರು ಯಾವಾಗ ಬಿಟ್ಟು ಬಿಡೋಣ ಕರ್ಕೊಂಡು ಮುಗಿತು ಅಲ್ಲಿಗೆ ಅಟ ಎದಕ್ಕಿದ್ದವ ಅಂದ್ರೆ ಅವನ ಪರೀಕ್ಷೆ ಹೆಂಗೆ ಪರೀಕ್ಷೆ ಮಾಡ್ಯಾರಂದ್ರೆ ಅಲ್ಲಂತರೊಳದು ಅದ್ಭುತ ಪರೀಕ್ಷೆ. ಒಬ್ಬೊಬ್ಬರದು ಒಂದೊಂಥರ ನನ್ನ ಚರಿತ್ರೆ ಒಂದೊಂಥರ ಬರೀತಾರೆ. ಆದರೆ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಇಲ್ಲಿ ಬಾಗಿಲ ಹಾಕಿತ್ತು, ಬಳ್ಳಿಗಾವಿ ಬಾಗಿಲ ಹಾಕ್ಯಾರ. ಯಾರು ದಿಗ್ಲಿಕ್ಕೆ ಹೋಲ ಅವರು ಹೆದರ್ಲಿಕ್ಕತ್ತಾರ. ಕಡಿಗೆ ಬಾಗಿಲ ಅಲ್ಲಂಪ್ರಭು ಬಾಗಿಲ ತೆಗೆದು ಬಾಗಿಲ ತೆಗೆದಾಗ ಅಲ್ಲಿ ಒಂದು ಅಸ್ಥಿ ಪಂಜರ ಕೂತರು. ಅಸ್ಥಿ ಪಂಜರ ಏನು ಎಲ್ಲ ಅಸ್ಥಿ ಪಂಜರ ಅಂದರೆ ಏನು ಚರ್ಮಕ್ಕೆ ಅಂಟ್ಕೊಂಡದ ಇದು ಅಸ್ಥಿ ಪಂಜರಕ್ಕೆ ಚರ್ಮ ಅಂಟ್ಕೊಂಡದ. ಊರ ಏನು ಉಳ್ದೇ ಇಲ್ಲ. ಕೈ ಒಳಗೆ ಒಂದು ಲಿಂಗ ಹಿಡ್ಕೊಂಡದ, ಒಂದು ಗೊಂಬಿ ಕೂತದ. ಗೊಂಬಿ ಕೂತಂಗೆ ಒಬ್ಬ ಮನುಷ್ಯ ಕೂತಾನ. ಅವ್ರಿಗೆ ಅನಿಮಿಷ ಋಷಿಗಳು ಅಂತ ಹೆಸರು. ಅನಿಮಿಷ ಋಷಿ. ಅನಿಮಿಷ ಅಂದ್ರೆ ಕಣ್ಣು ಕರಗಿಸ್ಲಾರ್ದ ಕೂತಾರ. ಆ ಲಿಂಗ ಹಿಡ್ಕೊಂಡು ಅದನ್ನು ಏಕಾಗ್ರ ದೃಷ್ಟಿ ನೋಡ್ಕೊಂಡು ಬರೀ ಕಣ್ಣು ಅಟ್ಟವ ಅದು ಗುಡ್ಡೆ ಅಟ್ಟ ಚರ್ಮಕ್ಕೆ ಅಂಟ್ಕೊಂಡದು. ಏನು ಬರೀ ಅಸ್ಥಿ ಪಂಜರ ಕೂತಂಗೆ ಆಗೈತೆ. ಎಲ್ಲ ಕಾಣ್ಲಿಕ್ಕೆ ಹತ್ತ ಒಳಗಿನ ಎಲ್ಲ ಹಂಗೆ ಹೆಂಗೆ ನೋಡ್ಲಿಕ್ಕತ್ತದ. ಬಾಗ್ಲ ತೆಗೆದು 2 ದೀಪ ಉರ್ಲಿಕ್ಕತ್ತಾವ. 2 ದೀಪ ಉರ್ಲಿಕ್ಕತ್ತಾವ. ಹಿಂಗೆ ಹಿಡ್ಕೊಂಡು ಕೂತಿತ್ತು. ಒಳಗೆ ಬಂದರು. ಹಬ್ಬ ಅಂದರು. ಹೇಳಿದೆಲ್ಲ ಒಬ್ಬಕಯ್ಯ ಇವರ ನೋಡಂದ್ರ ಇದು ಬ್ರಹ್ಮ ಬೀಜ ಬೆಳೆದವ್ರು ಇವರು. ತೇಜು ಕಾಣ್ಲಿಕ್ಕತ್ತದ. ಜೀವಂತ ಇದ್ದಾರೆ. ಜೀವಂತ ಏನು ಅದೇನು ಇದ್ದಾರವ್ರು. ಏನು ಅಲ್ಲಂಪ್ರಭುಗಳು ಒಳಗೆ ಹೋದ್ರು. ಆ ಇಷ್ಟೊಂದ ಲಿಂಗ ನೋಡ್ಲಿಕ್ಕತ್ತಿತ್ತು. ಕಣ್ಣು ಒಮ್ಮೆ ಇವ್ರು ನೋಡ ಪಟ್ಟಂಗೆ ಇವ್ರ ಕಣ್ಣು. ಇವ್ರ ಕಣ್ಣಿಗೆ ಹೋದ್ಕೊಳ್ಳಿ ಇವರಿಂದ ಒಂದು ಶಕ್ತಿಪಾತ ಕ್ರಿಯೆ ಅಂತ ಒಬ್ಬರು ಕಣ್ಣಿಲೆ ಮಾಡ್ತಾರೆ, ಒಬ್ಬರು ಮುಟ್ಟು ಮಾಡ್ತಾರೆ, ಒಬ್ಬರು ವಾಣಿಗಳನ್ನು ಹೇಳಿ ಮಾಡ್ತಾರೆ. ಅಂದ್ರೆ ನಾನಾ ರೀತಿ ದರ್ಶನೀಯ ಸ್ಪರ್ಶನೀಯ ಭಾಷಣೀಯ ವಚನ ಸ್ಮರಣೆ ಶ್ರವಣ ಉದ್ಧಾರ ಹೇಳ್ತಾರೆ. ಹಂಗೆ ಉದ್ಧಾರ ಮಾಡೋದು ಗುರುಗಳ ಲಕ್ಷಣ. ಏನಾಗ್ಬಿಡ್ತು, ಕಣ್ಣು ನೋಡಿದ್ರು ಆ ಕಣ್ಣಲ್ಲಿ ಎಲ್ಲ ಶಕ್ತಿಗಳು ಅವ್ರಿಗೆ ಹೋಗ್ತು. ಯಾರಿಗೆ? ಅಲ್ಲಂಪ್ರಭುಗಳಿಗೆ. ಅವ್ರ ಒಳಗೆ ಒಂದು ವಿಚಾರ ಬರ್ಲಿಕ್ಕತ್ತೆ. ತಗೋ ಲಿಂಗ ಅನ್ನೋ ರೀತಿ ಒಳಗೆ ಬರ್ಲಿಕ್ಕತ್ತೆ. ಆ ಲಿಂಗ ಕೈ ಒಳಗೆ ಇರೋ ಲಿಂಗವನ್ನು ಹಿಂಗೆ ತೊಗೊಂಡ್ರು. ಆಸ್ತಿ ಪಂಜರ ಟಕ ಬಿದ್ದರು. ಅವ್ರ ಸಮಾಧಿ ಆಗೋದು ಆ ಕ್ಷಣಕ್ಕೆ ಮುಗಿತವ್ರು. ಅವಾಗ ಆ ಲಿಂಗವನ್ನು ತೊಗೊಂಡು ಮಂತ್ರಗಳು ಸ್ವೀಕಾರ ಮಾಡ್ಕೊಂಡು ಅವ್ರು ನಿಜವಾಗಿ ಅವತ್ತಿಂದ ಮತ್ತಷ್ಟು ಅವ್ರಿಗೆ ಮೊದಲೇ ಇದ್ದಿದ್ದು ಬ್ರಹ್ಮಜೀವಿ ಆಲ್ರೆಡಿ ಗುರುಗಳ ಕೃಪಾದಿಂದ ಹಂಗೆ ಆಗಿದ್ದರು. ಅವತ್ತು ಅನಿಮಿಷ ಋಷಿಯಿಂದ ಇವ್ರಿಗೆ ವಿಶೇಷ ಅನುಗ್ರಹ ಅಲ್ಲಂಪ್ರಭುಗಳಿಗೆ. ಇದು ಏನಿದು ಏನು ಕೇಳಿದ್ವಿ ಉದ್ದೇಶ? ಹೊರಗಿನ ಕೆಲಸ ಇದು ಒಳಗಿನ ಕೆಲಸ ಆಗಿದೆ. ಹೊರಗಿಂದ ಆಗೋದು ಹೊರಗೆ ಸ್ವಚ್ಛ, ಒಳಗೆ ಹೆಂಗಾದ್ರೆ ಈಗ ಗುರುಗಳ ಕೃಪಾದಿಂದ ಅದು ಅನಿಮಿಷ ಋಷಿಯಿಂದ ವಿಶೇಷವಾಗಿ ಒಳಗ ಅದ್ಭುತ. ಅವತ್ತಿಂದ ಅಲ್ಲಂಪ್ರಭುಗಳು. ಆಮೇಲೆ ಅಲ್ಲಿಂದ ಮುಂದೆ ಲಕ್ಕೊಂಡಿ ಬರ್ತಾರೆ. ಲಕ್ಕೊಂಡಿ ಬಂದಾಗ ಅಲ್ಲಿ ಆಕೆ ಅವ್ರ ಅಣ್ಣ ತಂಗಿ ಬಿಡ್ತಾರೆ. ಅಣ್ಣ ತಂಗಿ ಅವೆಲ್ಲ ಒಂದೊಂದು ಚರಿತ್ರೆಗಳನ್ನು ಕೇಳೋದು ಗೊತ್ತಾದ. ಇದು ಒಳಗೆ ಸ್ವಚ್ಛ ಆಗ್ಬೇಕು. ಒಳಗೆ ಹೆಂಗೆ ಸ್ವಚ್ಛ ಆಗ್ಬೇಕು ಅಂದ್ರೆ ಗುರುಗಳ ಕೃಪೆಯಿಂದನೇ ಸ್ವಚ್ಛ ಆಗ್ಬೇಕು. ನೀ ಮಾಡ್ಕೊಳಕ್ಕಾಗಲ್ಲ. ಆಗ್ಲಿಕ್ಕೆ ಅದು ಸ್ವಚ್ಛ ಮಾಡ್ಕೊತಿದ್ದಂತ ಏನು ಒಂದು ದೋತ್ರ ನುಂಗಿ ಬಿಡೋದು. ದೋತ್ರ ನುಂಗಿದ್ರೆ ಸೀದಾ ಹೊರಗೆ ಬರ್ಬೇಕ್ರಿ ತೊಗೊಂಡು ಹಿಂಗೆ ಮಾಡ್ತಿದ್ದಂತ. ಬಾಯಾಗ ಒಂದು ಕುಂಡ್ಯಾಗ ಬರೋದ ಹಂಗೆ ಸ್ವಚ್ಛ ಮಾಡ್ಕೊಳಕ್ಕೆ ಹಾಕತ್ತೆ ನಮ್ಗೆ. ಒಳಗೆ ಹೊರಗೆ ಕೂಡ ಸ್ವಚ್ಛ ಆಗ್ಬೇಕು ಮಗನ ಅಂದ್ರೆ ಹಂಗೆ ಸ್ವಚ್ಛ ಆಗ್ಬೇಕು. ಇಲ್ಲ ಅಂದ್ರೆ ಇನ್ನೊಂದು ದಾರಿ ಇತ್ತು. ಶರೀಪತ್ತು ಸ್ವಚ್ಛ ಆಗಿರ್ತದೆ. ಶರೀಪತ್ತು ಸ್ವಚ್ಛ ಆಗ್ಯಾನಲ್ಲೇ ಕೇಳಿಲ್ಲ ಆಗ್ಯಾನಿಲ್ಲ. ಹೆಂಗೆ ಸ್ವಚ್ಛ ಅದವ? ಬಡಿಸ್ಕೊಂಡು ಸ್ವಚ್ಛ ಅದ. ನೀರಿಲ್ಲ ಜಳಕ ಅಲ್ಲೇ ಜಳಕ ಮಾಡಿದ್ದ ಕರೆ ನೀರಿನ ಜಳಕ ಮಾಡಿದ್ದ ಮನಸ್ಸು ಹೊಲಸಾಗ್ಬಿಟ್ಟಿತ್ತು.
ಹೊಲಸಾಗ್ಬಿಟ್ಟ. ಯಾರು ನೋಡಿದ? ಯಾರು ನೋಡಿದವ? ಗೌಡ್ರ ಸಸಿನ್ ನೋಡ್ಬಿಟ್ಟ, ಮನಸ್ಸು ಹೊಲಸಾತು. ಸೀದಾ ಅಷ್ಟ ವಿಚಾರ ನೋಡ್ರಿ. ಅಲ್ಲಿ ಒಂದು ಮತ್ತೊಂದು ಗುರುಗಳ ಆಜ್ಞೆ ಆತಲ್ಲಿ. ಗೋವಿಂದ ಭಟ್ರು ಹೇಳಿಲ್ಲ, ಯಪ್ಪ ಗುರುನಾಥ ಹೆಂಗೆ ಮಾಡೋ ಗುರುನಾಥ, ಹೊಲಸಾಗ್ಬಿಟ್ಟೇನಲ್ಲ. ಮನಸ್ಸ ನಿಜವಾಗಿ ಅವ್ನು ಎಚ್ಚರಾದ. ಏನು ಮಾಡಿದ? ನಾ ಸ್ವಚ್ಛ ಆಗ್ಬೇಕಂತ ನಿರ್ಣಯ ಮಾಡಿದ. ಆ ಕ್ಷಣ ಒಂದು ಗುರುಗಳು ಆಜ್ಞೆ ಮಾಡಿದ್ರು. ಏನು? ಅಲ್ಲಿ ಒಬ್ಬ ರೈತ ಹೇಳಾಕತ್ತಿದ್ದ, ಏನು ಬೇರೆ ಹೊಲಕ್ಕೆ ಬಂದು ಮೇಯಾಕತೈತಿ ಇದನ್ನ ದನ ಬಾರ್ಕೋತ ಹೊಡೆದು ಓಡಿಸಿರ್ಲಿ ಇದು ನಾನು. ಅಲ್ಲಲ್ಲ ಹಂಗಾರೆ ಇದಕ್ಕೆ ಬಾರ್ಕೋಲ್ ತೊಗೊಂಡು ಬಿಡ್ರಿ. ಎಲ್ಲಿ ಯಾವ ರೈತ ಹೇಳಿ ಮತ್ತು ಅದು ಬೇರೆ ಹೊಲ. ಅದು ಆ ಹೆಣ್ಮಗಳು ನೋಡಿ ಮನಸ್ಸು ಇನ್ನೊಂದು ಹೊಲಸಾಗಿದ್ದು ಬೇರೆ ಹೊಲಕ್ಕೆ ನೋಡಿದಂಗೆ ಆಗ್ತಿಲ್ಲ. ಬಾರ್ಕೋಲ್ ತೊಗೊಂಡು ಅಂದ್ಕೊಳ್ಳಿ. ಹಂಗಾರೆ ಬಾರ್ಕೋಲ್ ತೊಗೊಂಡು ಗುರುನಾಥ ಹೇಳ ಅಂತೇಳಿ ಸೀದಾ ಅವ್ರ ಮನೆಗೆ ಹೋಗಿ ಗೌಡ್ರ ಮತ್ತು ನೀವು ಈ ಭಿಕ್ಷೆ ಹಾಕಿದ್ರೆ ಒಳಗೆ ಬರ್ತೇನೆ ಅಂದ. ಒಳಗೆ ಹೋಗಿ ಆ ಹೆಣ್ಮಗಳ ಕಡೆಯಿಂದ ಬಾರ್ಕೋಲ್ ತೊಗೊಂಡು ಹೊಡ್ಸ್ಕೊಂಡ. ಒಂದೇ ಹೊಡ್ತಾ ಆಗಿ ನನ್ನ ವಂಶ ನಿರ್ವಂಶ ಆಗಿತ್ತಂತ ಅವ್ರಂದ್ರೆ, ನೀನು ವಂಶ ಸೂರ್ಯಚಂದ್ರ ಇರೋ ಮಟ್ಟ ಏನಾಗೋದಿಲ್ಲ, ಹಂಗೆ ಆಶೀರ್ವಾದ ಮಾಡ್ತೀನಿ ಎದ್ರಾಗ ಹೋಗೋಣ ಅನುಗ್ರಹ ಮಾಡಿ ಒಂದ ಕೊಟ್ಟರು. ಗೋವಿಂದ ಗುರುಗೋವಿಂದ ಅಂದ್ರೆ ಒಂದ ಕಡ್ತಕ್ಕೆ ಶುದ್ಧ ಆಗಿಬಿಟ್ಟಿದ್ದ. ಎರಡನೇ ಗುರುಗೋವಿಂದ ಅಂದ. ಗುರುಗೋವಿಂದ ನಾವು ಅಷ್ಟ ಒಂದೊಂದು ಕಡ್ತಕ್ಕೆ ಗುರುಗೋವಿಂದ ಅಂದ. ಎರಡಕ್ಕೆ ಶುದ್ಧ ಆಗಿದ್ದ ಕರೆ ಆ ಹೊರತುಗಳು ಗುರುಗಳಿಗೆ ಬೇಕತ್ತಿದ್ದು. ಗುರುಗಳಿಗೆ ತಡ್ಕೊಳಕ್ಕೆ ಗುರುಗಳು ಓಡಿ ಬಂದರು. ಸಾಕು ಬಿಡಪ್ಪ ಮಾರ, ಸ್ವಚ್ಛಾಗಿ ಒಳತ್ತಾಗ್ತದೆ. ಬರೇ ಗುರುಗಳು ಒಂದು ಮಾತು ಅದು ಏನು ಹೇಳಿದ್ದ? ಸ್ವಚ್ಛಗೆ ಜಳಕ ಮಾಡಿ ಬಂದಿದ್ದ. ಸ್ವಚ್ಛಗೆ ಜಳಕ ಮಾಡಿ ಬಂದಿದ್ದ. ಇಷ್ಟನ್ನು ಸುದ್ದಿ ಉಪದೇಶ ಕೊಡ್ತೀನಿ. ಸ್ವಚ್ಛಗೆ ಜಳಕ ಮಾಡಿ ಬಂದಿದ್ದ. ಹಂಗೆ ಜಳಕ ಮಾಡು. ನೀರಿಲ್ಲದ ಜಳಕ ಅದನ್ನ ಕೇಳಿದಿಲ್ಲ. ನೀರಿನ ಜಳಕ ಮಾಡೋದು. ಮತ್ತು ಹಿಂಗೆ ಉಳಿದ್ರೆ ಅಂತರಂಗದ ಉಳಿಲಾರ್ದೇನೆ ಫೋಟೋ ಅಲ್ಲೋ ಮಗನ ಅವ್ರ ಪಾದ ಇದೆಯಾಗಿ ಕೊಡ್ಬೇಕು. ಪಾದ ಅಳಕಬಾರ್ದು ಅಂತಂದ್ರೆ ಸುಲಭ. ಅವ ಅಳಕಲಾರ್ದಂಗೆ ಕುಡ್ಸ್ಕೊಂಡ ನೋಡಿ. ಯಾರು? ಶ್ರೀಮನ್ ನಾರಾಯಣ ಭೃಗು ವರ್ಷಗಳು ಬರ್ತಾರ. ಬಂದು ನನಗೇನು ಓದಿತಾರವ್ರು ಗೊತ್ತವಾಗ ತ್ರಿಕಾಲನೇನು ಹಂಗೇನು ಗೊತ್ತಿಲ್ಲನ. ಆ ಪಾದ, ಆ ಬ್ರಾಹ್ಮಣರ ಪಾದ ಅಂತಿಂಥ ಪಾದಲ್ಲ, ದೊಡ್ಡ ಋಷಿ ತಪಸ್ಸು ಮಾಡಿ ಪುಣ್ಯದ ಪಾದದು. ಆ ಪಾದದ ಗುರುತು ನನ್ನ ಮೇಲೆ ಹಿಂಗೆ ಉಳಿಬೇಕಲ್ಲ, ನಾನು ಜನ್ಮ ಇರ್ಬಿಟ್ಟು ಉಳಿಬೇಕಂತ. ಯಾರಂದ್ರೆ ಮಹಾವಿಷ್ಣು ವೈಕುಂಠದಾಗ ಕುತ್ಕೊಂಡು ಅಂತಾನೆ. ಅಲ್ಲ ನಂಗೆ ಹೆಂಗೆ ಏನು ಮಾಡ್ಬೇಕು? ಇನ್ನು ನಟ್ರ ಈ ರುದ್ರಾಕ್ಷದ ನಮಗೆ ರುದ್ರಾಕ್ಷ ಹಿಂಗೇನು ಪಡೋದು? ರುದ್ರಾಕ್ಷ ನಾಡಿ ಸಿಗ್ತದಲ್ಲ. ಆಮೇಲೆ ಬ್ರಾಹ್ಮಣರ ಪಾದ ಭಾಳ ಮೆತ್ತಗಿರ್ತಾವು. ಇದು ಅಕಸ್ಮಾತ್ ನಾಡುತ್ತಂದ್ರೆ ಗುರುತು ಬೀಳಂಗಿಲ್ಲ, ಸಂಪೂರ್ಣ ಹೆಜ್ಜೆ ಬೀಳಂಗಿಲ್ಲ, ನನಗೆ ಆಶೀರ್ವಾದ ಆಗಂಗಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ತಗೊಂಡು ಕೌಸ್ತುಭ ಮಣಿ ಅಂತ ಇರ್ತಲ್ಲ, ಅದನ್ನು ತೊಗೊಂಡು ತೆಗೆದು ಕೈಯಾಗಿ ಇಟ್ಕೊಂಡು ಕೂತಿದ್ದಂತ ಗಂಡು ಮಗ. ಕೈಯಾಗಿ ಇಟ್ಕೊಂಡು ಗೊತ್ತಾಗಲ್ಲ ಮುಚ್ಚಿಟ್ಕೊಂಡು ಕೂತಿದ್ದಂತ. ಅದು ಗೊತ್ತಾಗಬಾರ್ದು ಅಂದ್ರೆ ಹಂಗೆ ಎದೆ ಕುಲ್ಲ ಮಾಡ್ಕೊಂಡು ಕೂತಿದ್ದವು. ಎದಕ್ಕೆ? ಆ ಗುರುತು ಉಳಿಲಿಕ್ಕೆ. ನೀವು ನೋಡಿದ್ದು ಗುರುತು ಉಳಿಬೇಕಾದ್ರೆ ನಡು ಯಾವ ಇರಬಾರ್ದ್ರಿ ಅಪ್ಪ. ನಾ ಹೇಳಿದ ಅರ್ಥ ಆದ್ರು. ಚಿಕ್ಕ ಹೊಡಿಬೇಕಾದ್ರೆ ನಡು ಒಂದು ಏನು ಪ್ಯಾನ್ ಇಟ್ಟಿದ್ದೀಪ್ಪ, ಏನು ದಾರಿ ಇತ್ತಂದ್ರೆ ಅದು ಚಿಕ್ಕ ಆಟ ನೋಡಿರ್ತದೆ. ಹಂಗೆ ನಿನ್ಗೆ ಅದು ಕಣ್ಣಾಗ ಉಳಿವಲ್ತಂದ್ರೆ ಅದು ಅರ್ಥ ಏನಂದ್ರೆ ನಡು ಒಂದು ಏನೋ ದಾರಿಯಾಗ ಅದಾವೆ. ಆಟಕ್ಕೆ ಮಾಯಾ ಪರದೆ ಐತೆ, ಒಂದು ಪ್ಲಾಸ್ಟಿಕ್ ಚೀಲ ನಡು ಪ್ಲಾಸ್ಟಿಕ್ ಐತಿ, ಅದಕ್ಕೆ ಮೂಡುವಲ್ತು ಇಟ್ಟೇ ಇರ್ತದೆ. ಹೌದಲ್ಪ ಸರಳ ಆತಿಲ್ಲ. ಇದೇ ಮೂಡುವಲ್ತಂದ್ರೆ ಅದ್ರ ಅರ್ಥ ಏನಪ್ಪ? ಪಕ್ಕ ಮೂಡುವಲ್ತ ಜಾ ಅಂತಂದ್ರೆ ನಡು ದಾರ್ಯಾಗ ಒಂದು ಏನೋ ಐತೆ ನಂಗೆ ಆತ. ಆಟ ನಡು ಪ್ಲಾಸ್ಟಿಕ್ ಚೀಲ ಇರ್ಬೇಕಲ್ಲ. ಆ ಪ್ಲಾಸ್ಟಿಕ್ ಯಾರಪ್ಪ ಅಂದ್ರೆ ಮಾಯಾ ಇಚ್ಛಾಗ ಹೌದಲ್ಪ. ಇಷ್ಟದ ಚಿದಂಬರ ಮಹಾರಾಜಕ್ಕೆ ಜೈ.